ರೀ ರೀ ಏನು ಜಾನ್ವಿ ಅವರೇ, ಏನೋ ಹೇಳಬೇಕು ಅಂತಿದ್ದೀರಿ, ಹೇಳಿ. ಏನಿಲ್ಲ ರೀ, ನಾಡಿದ್ದು ನನ್ನ ರಿಸಲ್ಟ್ ಅನೌನ್ಸ್ ಆಗ್ತಿದೆ. ಅದಕ್ಕೆ ಇಬ್ರು ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರೋಣವಾ ಅಂತ. ರಿಸಲ್ಟ್ ನೋಡೋಕ್ಕೆ ಊರ್ವರೆಗೂ ಹೋಗ್ಬೇಕಾ, ಇಲ್ಲ ಆನ್ಲೈನ್ ನೋಡೋಕ್ಕಾಗಲ್ವಾ? ಹಾಗಲ್ಲ ರೀ, ಅಲ್ಲಿಗೆ ಹೋದರೆ ರಿಸಲ್ಟ್ ನೋಡಿದಾಗೂ ಆಗುತ್ತೆ, ಅಪ್ಪ ಅಮ್ಮನ ಜೊತೆ ಮಾತಾಡ್ದಾಗೂ ಆಗುತ್ತೆ. ನನಗೂ ಅವ್ರನ್ನ ನೋಡಬೇಕು ಅನ್ನಿಸ್ತಿದೆ, ಅದಕ್ಕೆ ಹೋಗಿ ಬರೋಣವಾ ಅಂತ ಕೇಳಿದೆ. ಜಾನ್ವಿ ಅವರೇ, ನಿಮ್ಮ ಮನೆಯವ್ರ ಬಗ್ಗೆ ನೀವು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಿ? ಮೊನ್ನೆ ತಾನೇ ಅವರೆಲ್ಲ ಬಂದು ನಮ್ಮ ಜೊತೆ ಇದ್ದು ಹೋದರು ಅಲ್ವಾ? ಅಷ್ಟು ಸಾಕಾಗ್ತಿಲ್ವಾ? ಮತ್ತೆ ನೋಡಬೇಕು ಅನಿಸ್ತಾ ಇದೆಯಾ? ಅಯ್ಯೋ ಹಾಗಲ್ಲ, ನಾನು ಹೋಗ್ತೀನಿ ಎಂದು ಹೋಗಲಿಲ್ಲ ಅಲ್ವಾ, ಎಲ್ಲರೂ ತುಂಬ ಬೇಜಾರಾಗಿದ್ದಾರಂತೆ, ಅದಕ್ಕೆ ಮಾತಾಡ್ಸ್ಕೊಂಡು ಬರೋಣವಾ ಅಂತ. ಐಮ್ ಸಾರಿ ಚಿನ್ನು ಮರಿ, ನನಗೇನೋ ಇದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಿ, ನೀವು ನಿಮ್ಮ ಮನಸ್ಸನ್ನು ಸ್ವಲ್ಪ ಬದಲಿ ಮಾಡ್ಕೊಳ್ಳಿ. ಯಾವುದೇ ಒಳ್ಳೇದಾದರೂ ಅತಿ ಆದರೆ ಸರಿಯಲ್ಲ ಅಲ್ವಾ? ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಕೊಡಿ. ಆಫೀಸಿಂದ ಫೋನ್ ಮಾಡ್ತೀನಿ. ವಿಶ್ವ, ನಾಡಿದ್ದು ರಿಸಲ್ಟ್ಸ್ ಅಂತಲ್ವಾ, ನೀನ್ ರಿಸಲ್ಟ್ ನೋಡಿದಕ್ಕೆ ಹೋಗಲ್ವೇನೋ? ಏನು ತಮಾಷೆ ಮಾಡ್ತಿದ್ಯಾ? ನಾನು ಎಕ್ಸಾಮೇ ಬರ್ದಿಲ್ಲ ಅಂದಮೇಲೆ ರಿಸಲ್ಟ್ ನೋಡಕ್ ನಾನು ಯಾಕೆ ಹೋಗ್ಲಿ? ನೀನ್ ರಿಸಲ್ಟ್ ನೋಡಕ್ ಹೋಗ್ತಾ ಇದ್ರು ರಿಸಲ್ಟ್ ನೋಡೋದಕ್ಕೆ ನಿನ್ ಹುಡುಗಿ ಜಾನ್ವಿ ಬರ್ತಾಳಲ್ವಾ, ಅವಳು ನೋಡಿದಕ್ಕೆ ಹೋಗಲ್ವಾ? ಲೋ ವಿಶ್ವ, ಪ್ಲೀಸ್ ಕಣೋ, ನನ್ನನ್ನು ಅವಳು ಒಂದ್ಸಲ ಮೀಟ್ ಮಾಡಿಸೋ, ನಾನು ಅವಳು ನೋಡ್ಬೇಕು. ನೀನ್ ಯಾಕೆ ಜಾನ್ವಿ ನೋಡ್ಬೇಕು? ಯಾಕೆ ಅಂದ್ರೆ ಕ್ಯೂರಿಯಾಸಿಟಿ ಕಣೋ. ಚಾಕ್ಲೇಟ್ ಬಾಯ್ ತರ ಇರೋ ನಿನ್ನನ್ನ ಲವರ್ ಬಾಯ್ ಮಾಡಿ ಕೊನೆಗೆ ದೇವದಾಸ್ ಮಾಡಿ ಹೋಗಿದ್ದಾಳಲ್ಲಪ್ಪ, ಅವಳನ್ನ ನಾನು ನೋಡಿದ್ರೆ ಇದೆ ಹೇಗೆ ಹೇಳು? ನಾನು ಅವಳನ್ನ ನೋಡ್ಬೇಕು. ನೋಡು, ಅದೆಲ್ಲ ಏನು ಬೇಡ, ನಿನ್ ಪಾಡಗ್ ನೀನು ಸುಮ್ಮನೆ ಇರು. ಈ ವಿಷಯಕ್ಕೆಲ್ಲ ನೀನು ತಲೆ ಹಾಕ್ಬೇಡ. ಅಯ್ಯೋ ವಿಶ್ವ, ನೀನ್ ತಲೆ ಕೆಡ್ಸ್ಕೊಂಡಿರೋ ಹುಡುಗಿ ಬಗ್ಗೆ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಇನ್ಯಾರು ತಲೆ ಕೆಡ್ಸ್ಕೊತಾರೆ ಹೇಳು? ನೋಡೋ, ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಅವಳನ್ನ ನಾನು ನೋಡ್ಲೇಬೇಕು. ಒಂದ್ಸಲ ತೋರ್ಸೋ, ನೀನ್ ಅಷ್ಟೊಂದು ಪ್ರೀತಿಸ್ತಿರೋ ಹುಡುಗಿನ ನಾನು ನೋಡದೆ ಇದ್ರೆ ಹೇಗೆ ಹೇಳು? ನೋಡ್ತಾನೋ, ಅವಳಿಗೆ ಮದುವೆ ಆಗಿದೆ, ಅವಳು ಅವಳ ಗಂಡನ ಜೊತೆ ಸುಖವಾಗಿದ್ದಾಳೆ. ಅವಳ ಜೀವನದಲ್ಲಿ ಮತ್ತೆ ನಾನು ಎಂಟ್ರಿ ಕೊಡಲ್ಲ. ನೀನು ಅಷ್ಟೇ, ಅವಳ ವಿಷಯನ ಇನ್ನೊಂದ್ಸಲ ಕೇಳ್ಬೇಡ. ಸರಿ ಬಿಡು, ನೀನ್ ಕರ್ಕೊಂಡು ಹೋಗದೆ ಇದ್ರೆ ಏನಂತೆ, ನಿನ್ ಫ್ರೆಂಡಿಗೆ ಫೋನ್ ಮಾಡಿ ಅವನ ಜೊತೆನೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಹೇಳ್ತಿದ್ದೀನಿ ತಾನೆ, ಈ ವಿಷಯಕ್ಕೆಲ್ಲ ನೀನು ತಲೆ ಹಾಕ್ಬೇಡ. ಈ ಥರ ಅತಿ ಆಗೋದು ನಂಗೆ ಚೂರು ಇಷ್ಟ ಆಗಲ್ಲ. ನನಗೆ ಗೊತ್ತು ಕಣೋ, ನಿಂಗೂ ಅವಳು ನೋಡ್ಬೇಕನ್ನೋ ಆಸೆ ಇದೆ, ಆದ್ರೆ ನನ್ನ ಮುಂದೆ ತೋರ್ಸ್ಕೊತಿಲ್ಲ. ಹಾಗೂ ಅವಳು ನೋಡ್ಲೇಬಾರ್ದನ್ನೋ ನಿನ್ ಮನ್ಸಲ್ಲಿ ಇದ್ದಿದ್ರೆ ಅವತ್ ವಿನೋದ್ ಮನೆಯಲ್ಲಿ ಜಾನ್ವಿ ಬಂದ್ಲು ಅಂತ ಹೇಳಿದ ತಕ್ಷಣ ಅವಳು ನೋಡೋದಕ್ಕೆ ಹಾಗೆ ಓಡೋದೆ. ಈಗ ನೋಡಿದ್ರೆ ಅವಳ ವಿಷಯನೇ ಬೇಡ ಅಂತ ಹೇಳ್ತಿದ್ಯಾ? ಇರ್ಲಿ ಕಣೋ, ನಿನ್ನ ಇಷ್ಟೊಂದು ಕಾಡ್ಸಿರೋ ಅವಳನ್ನ ನಾನು ನೋಡದೆ ಇರೋದಕ್ಕಾಗಲ್ಲ, ನಾನು ನೋಡೇ ನೋಡ್ತೀನಿ. ಹೃದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಅಯ್ಯೋ, ನನ್ನ ಕಂಪ್ನಿಯವ್ರು ಕಾಲ್ ಮಾಡ್ತವ್ರಲ್ಲ, ಈಗ ಏನಪ್ಪ ಮಾಡೋದು? ಅಲ್ಲ ನಮ್ಮಿ, ನಮ್ಮ ಸಿದ್ದಿಕೊಂಡು ನೋಡ್ತಾ ಇದ್ರೆ ಯಾಕೋ ಟೆನ್ಷನ್ ಅವನೇ ಅಂತ ಅನಿಸ್ತಾ ಇಲ್ವಾ?
ಇದ್ದಕ್ಕಿದ್ದಂಗೆ ನಿಶ್ಚಿತಾರ್ಥ ಮಾಡ್ತಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಗಿದ್ದಾನೆ. ಅದಕ್ಕೆ ಯಾಕಮ್ಮಿ ಗಾಬರಿ ಆಗಬೇಕು? ಎಲ್ಲರೂ ಮದುವೆ ಅಂದರೆ ಕುಣಿದು ಕುಪ್ಪಳಿಸ್ತಾರೆ. ಇವನು ಯಾಕೆ ಹಿಂಗಾಡ್ತಾವನಲ್ಲ? ಅಳಿಯಂದ್ರ ಮುಖ ಯಾಕೋ ಸ್ವಲ್ಪ ಟೆನ್ಷನ್ ಇದ್ದಾಗಿದೆ. ಲೈ ಮದುವೆ ಅಂದರೆ ಸುಮ್ಮನೆನೇನೆ ಎಂಥ ಗಂಡ್ಸ್ಗೂ ಕೈ ಕಾಲು ಗಡಗಡ ಅನ್ಸ್ಬಿಡ್ತದೆ. ಅಪ್ಪಾಜಿ ಒಂದು ಫೋನ್ ಬರ್ತೈತೆ, ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಸಿದ್ದು, ಬರ್ತೀನಿ ಅಪ್ಪಾಜಿ. ಸಿದ್ದೇಗೌಡ, ಈ ಟೈಮಲ್ಲಿ ಯಾವ್ದಲ್ಲ ಫೋನು? ಹಲೋ ಗೌಡ್ರೆ. ಹಲೋ ಹಲೋ ಗೌಡ್ರೆ, ಲೈನಲ್ಲಿದ್ದೀರಾ? ಮೇಡಮ್ ಅವರೇ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡೋಣ? ಇಲ್ಲ ಗೌಡ್ರೆ, ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ನಾನು ಇನ್ನೊಂಚೂರು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿವ್ನಿ, ನಾನೇ ಮಾಡ್ತೀನಿ. ಸರಿ ಗೌಡ್ರೆ. ಚೆಂಡು ಹೊಡಕ್ಕೆ ಹೋಗಂದ್ರೆ ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊತಿದ್ದೆ. ಆದರೆ ಒಂಚೂರು ಸುಳ್ಳು ಕೊಡ್ದಂಗೆ ನಂಗೆ ಎಂಗೇಜ್ಮೆಂಟ್ ಮಾಡ್ಬಿಡ್ತವ್ರಲ್ಲ. ದೇವ್ರೆ, ಎಂತ ಇಕ್ಕಟ್ಟಿಗೆ ಸಿಕ್ಕಾಗಿಸ್ತಿದ್ಯಪ್ಪ. ಹುಡುಗ ಹುಡುಗಿ ಹಾರ ಬದಲಾಯಿಸ್ಕೊಳ್ಳಿ. ಗುರುವೆ ಹಾರಾಕಮ್ಮ. ಸಿದ್ದೇಗೌಡ, ಹಾಕ್ಲಾರ ಬಾ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾನ್ ಪುಷಮಾನ್ ಭವದೆ. ಚಂದ್ರಮಾ ವಾ ಅಪಾ ಪುಷ್ಪಂ ಪುಷ್ಪವಾಂ ಪ್ರಜಾವಾನ್ ಪುಷಮಾನ್ ಭವದೆ. ಆದಿತ್ಯಾದಿ ಗ್ರಹ ಸರ್ವೇ ಸನಕ್ಷತ್ರ ಕುರ್ವಂತು ಮಂಗಲಂ ನಿತ್ಯಂ ಯಶೇಷ ಲಗ್ನಪತ್ರಿಕಾ. ವಿವಾಹ ಮಹೋತ್ಸವದ ಲಗ್ನಪತ್ರಿಕೆಯು ಸ್ವಸ್ತಿ ಶ್ರೀ ವಿಜಯಾಭಿದಯ ಶಾಲಿವಾನಶಕ ವರ್ಷಗಳು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಶುಕ್ಲಪಕ್ಷ ಪಂಚಮಿ. ಈ ಶುಭ ದಿವಸ ಅಂದರೆ ದಿನಾಂಕ 28 ಜುಲೈ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 9:30 ಗಂಟೆಯೊಳಗೆ ಸಲ್ಲುವ ಶುಭ ವೃಷಭ ಲಗ್ನದಲ್ಲಿ ಶ್ರೀಮತಿ ಶ್ರೀ ರೇಣುಕಾ ಮತ್ತು ಶ್ರೀಮಾನ್ ಜವರೇಗೌಡ ಇವರ ಹಿರಿಯ ಪುತ್ರನಾಗಿರ್ತಕ್ಕಂತಹ ಸಿದ್ದೇಗೌಡ ಎಂಬ ವರಶ್ರೇಷ್ಠನಿಗೆ ಶ್ರೀಮತಿ ನಾಗರತ್ನ ಮತ್ತು ಶ್ರೀಮಾನ್ ಮುನಿಸ್ವಾಮಿ ಇವರ ಸುಪುತ್ರಿಯಾಗಿರ್ತಕ್ಕಂತಹ ಹರಿಶಿಣ ಕುಂಕುಮ ಶೋಭಿತೆಯಾಗಿರ್ತಕ್ಕಂತಹ ಪೂರ್ವಿ ಎಂಬ ಕನ್ಯಾರತ್ನವನ್ನು ಕೊಟ್ಟು ಇವರುಗಳ ವಿವಾಹ ಮಹೋತ್ಸವವನ್ನು ನಡೆಸಲು ಗುರು ಹಿರಿಯರು ಇಂದು ನಿಶ್ಚಯಿಸಿರುವುದರಿಂದ ಎಲ್ಲರೂ ಬಂದು ಈ ವಧೂವರರನ್ನು ಆಶೀರ್ವದಿಸಬೇಕೆಂದು ವಧೂವರರ ದಂಪತಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಕ್ಕಿಂತ ಮೊದಲು ಮುಹೂರ್ತ ಮುಗ್ದೇ ಹೋಗಿರ್ತದೆ. ಹೌದಲ್ವಲ್ಲ? ಒಳ್ಳೇದಾಯ್ತಲ್ಲ. ನಾನು ಜವರೇಗೌಡ ಒಂದೇ ಅಂತ ಈ ಮದುವೆ ಮುಖಾಂತರ ಊರ್ ಜನಕ್ಕೆಲ್ಲ ಹೇಳ್ಬಿಡ್ಬೋದು. ಅಷ್ಟೇ ಅಲ್ಲಪ್ಪ, ನಮ್ಮ ಪಕ್ಷದವ್ರಿಗೂ ಹೇಳ್ಬಿಡ್ತೀನಿ, ನಿನ್ ವಿರುದ್ಧ ಯಾವ ಕ್ಯಾಂಡಿಡೇಟ್ನು ಹಾಕ್ಬಾರ್ದು ಅಂತ. ಮಾಡ್ಬಿಡಿ ಅಣ್ಣ. ಓಂ
ಪ್ರಕಾಶ ಮಹಾದೇವ ಸರ್ವಾಂತಸ್ತಿಮಿರಾವಹ. ಉಂಗುರ ಬದಲಾಯಿಸ್ಕೊಳ್ಳಿ. ಓಂ ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಆಗದೆ ಇರುವಂತ ವಿಷಯ. ಹಾಕ್ಕೊಂಡ್ರೆ ಸಿದ್ದೇಗೌಡ ಹಾಕ್ಲಾ ಉಂಗುರ ಬಾ. ಸಂಜಾರಿ ಅಂತೂ ಇಂತೂ ಅನ್ಕೊಂಡಾಗೆ ಮಾಡಿದೆ. ಮತ್ತೆ ಮಾಡದೇ ಇರ್ತೀನ? ಗುಡ್. ಲೇ ಮಧುಗೌಡ, ಆ ಊಟದ ವ್ಯವಸ್ಥೆ ಎಲ್ಲ ಆಯ್ತು ನೋಡ್ಲಾ? ಎಲ್ಲ ರೆಡಿ ಆಗದೆ ಕಣಪ್ಪಯ್ಯ. ಹಾಗಾದ್ರೆ ಬನ್ನಿ ಉಣ್ಣಕ್ಕೆ ಹೋಗಮ್ಮ. ಬನ್ನಿ ರೆಡಿಯವ. ಸಿದ್ದು, ಎಲ್ಲ ಒಳ್ಳೇದಾಗುತ್ತೆ ಮೊನ್ನೆ. ಬಾಪ ಊಟ ಮಾಡಿ. ಇಷ್ಟೊಂದು ಬಾಕ್ಸ್ ಇಟ್ಟಿದ್ದಾನೆ, ಇದರಲ್ಲೇ ಗೊತ್ತಾಗುತ್ತೆ ಇದನ್ನು ಎಷ್ಟು ಜೋಪಾನವಾಗಿ ನೋಡ್ಕೋತಿದ್ದಾನೆ ಅಂತ. ನೋಡ, ನೀನು ಈಗ ಸ್ವಲ್ಪ ದುಡಿತಾ ಇದೆಯಾ. ದುಡ್ಡು ತಂದು ಮನೆಯವ್ರಿಗೆ ಕೊಟ್ಬಿಡೋದಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಡಬೇಕು. ಅಣ್ಣ ಇದನ್ನು ತುಂಬ ಕಷ್ಟಪಟ್ಟು ಕೂಡಿಟ್ಟಿದ್ದಾನೆ. ಈಗ ನಾನು ಇದನ್ನು ತೊಗೊಂಡ್ರೆ ತೊಂದರೆ ಆಗಲ್ವಾ? ನನಗೆ ಮೋಸ ಆಗಿದೆ ಅಂತ ಇವ್ರಿಗೂ ಮೋಸ ಮಾಡಬೇಕಾ? ಬೇಡ. ನಮ್ಮ ತೋಟದಲ್ಲಿ ಕೆಲಸ ಮಾಡೋನ್ ಮಗಳಿಗೆ ಎಂಥ ಗಂಡು ಸಿಕ್ಕೊಂಡು ನೋಡವ. ನಮ್ಮ ಮನೆ ಬರೋನು ಅದೇ. ಒಬ್ಬ ಸ್ಟಾರ್ಟಪ್ ಮಾಡ್ತೀನಿ, ಏನೋ ದೊಡ್ಡದಾಗಿ ಕಂಪ್ನಿ ಶುರು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾನೆ.
ನಾನೀಗ ಈ ಥರ ಯೋಚನೆ ಮಾಡ್ಕೊಂಡು ಕೂತ್ರೆ ನನ್ನ ಮಗ ಯಾಕೆ ತಿಳಿದು ಬರುತ್ತೆ ಮತ್ತು ನೀವು ಎಲ್ಲರೂ ಮೊದಲ ಥರನೇ ನೋಡ್ತಾರೆ. ತಪ್ಪು ಸರಿನೂ ಗೊತ್ತಿಲ್ಲ. ನಾನೀಗ ಪಾರಾಗಬೇಕು ಅಂದರೆ ದುಡ್ಡನ್ನು ತಗೊಳ್ಳೇಬೇಕು. ಇದಾ ನಂದು ಅಂಗಡಿ ಫರ್ನಿಚರ್ ಅಂಗಡಿ ಇದೆಯಲ್ಲ, ಅದರದ್ದು ಫೈಲ್ ಮಿಸ್ ಆಗ್ಬಿಟ್ಟಿದೆ. ಹುಡುಕ್ತಾ ಇದ್ದೆ, ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಒಳಗೆ. ಅಜ್ಜಿಗ ನೀರು ಕೊಡು. ಯಾಕೆ ಅವನು ಮರಿ ಹಾಕಿರೋ ಬೆಕ್ಕಿನ ಥರ ಓಡಾಡ್ತಾವನೆ. ಇದೇನವ ಬರೀ ಇಬ್ಬರಿಗೆ ಎಲೆ ಹಾಕಿದ್ದೀರಾ? ಸಿದ್ದು, ಮೊದಲು ಗಂಡು ಹೆಣ್ಣು ಊಟ ಮಾಡ್ಬೇಕಲ್ಲ, ಆಮೇಲೆ ಎಲ್ಲ ಮಾಡೋದು. ಇದು ಶಾಸ್ತ್ರ, ಸುಮ್ಮನೆ ಅಂದ್ರೆ ಎಂಗೇಜ್ಮೆಂಟ್ ಅಲ್ಲಿ ಗಂಡು ಹೆಣ್ಣು ಫಸ್ಟ್ ಊಟ ಮಾಡ್ತಾರೆ, ಅದೇ ಮದ್ವೆಲಿ ಗಂಡು ಹೆಣ್ಣು ಲಾಸ್ಟ್ ಊಟ ಮಾಡ್ತಾರೆ. ಅವತ್ತೆಲ್ಲ ಉಪಾಸನೆ. ಮುಂಚೆ ಹೇಳ್ತಾರ ದಿಟ್ವಯ ಉಣ್ಣು. ಲೇ ಹುಲಿ, ನಿಮ್ಮವ್ವ ನಿನಗೆ ಅಂತ ಸ್ಪೆಷಲ್ ಆಗಿ ಒಬ್ಬಟ್ಟು ಮಾಡ್ಸೋಳೆ. ಇಲ್ಲ, ತಿನ್ನು.